that is Sudeep sir. Kicha, kicha. ಇಷ್ಟು ಮಳೆಯಲ್ಲೂ ಈ ಕಿಚ್ಚು ಆರ್ತಾ ಇಲ್ಲ ಅಂದ್ರೆ ಅದಕ್ಕೆ ಕಾರಣ ಯಾರು? ಅವ್ರ ಮಾತು ಕೇಳಕ್ ರೆಡಿನಾ ಸರ್? ಇಷ್ಟು ಮಳೆಯಲ್ಲೂ ಅವ್ರ ಕಿಚ್ಚು ಒಂಚೂರು ಕಮ್ಮಿ ಆಗಿಲ್ಲ, ಅದಕ್ಕೆ ಕಾರಣ ಕಿಚ್ಚ ಸುದೀಪ್ ಸರ್. ಮೊದಲನೇದಾಗಿ ನಿಮ್ಮ ಅಭಿಮಾನಿಗಳ ಬಗ್ಗೆ ಸರ್. ಎಲ್ಲರೂ ಹೇಗಿದ್ದೀರಿ? ದಯವಿಟ್ಟು ಕ್ಷಮಿಸ್ಬಿಡಿ, ನಾವಿಲ್ಲಿ ನಿಂತಿದ್ದೀವಿ, ಬಟ್ ಪರವಾಗಿಲ್ಲಪ್ಪ, ನಾವು ಸ್ವಲ್ಪ ಒದ್ದೆ ಆಗೋಣ ಬರುತ್ತೆ. ಮನೆ ಕ್ಷಮೆ ಇರಲಿ, ಈ ಮಳೆಗೇನು ಮಾಡೋಕ್ಕಾಗಿಲ್ಲ, ಬಟ್ ಆದರೂ ಮಳೆಯಲ್ಲಿ ನೀವೆಲ್ಲ ನಿಂತಿದ್ದೀರಲ್ಲ, ಥ್ಯಾಂಕ್ ಯು, ಐ ಲವ್ ಯು, ಥ್ಯಾಂಕ್ ಯು. ಒಂದು ಮಾತು ಕೇಳಬೇಕು, ಮಳೆಯಲ್ಲೂ ನಿಂತಿದ್ದೀರಲ್ಲ ಯಾಕೆ? ಬೆಂಗಳೂರಿಂದ ಹೊರಡಬೇಕಾದ್ರೆ ನಲ್ಪಾಡವರು ನಾವು ಬರಬೇಕಾದ್ರೆ ಹಾಗೂ ಒಂದು ಡೌಟು, ನಲ್ಪಾಡವ್ರಿಗೆ ನಾವು ಕೇಳಿದ್ವಿ, ಅಲ್ಲಪ್ಪ ಮಳೆ ಬರ್ತಾ ಇದೆ ಅಂತ. ನಲ್ಪಾಡವ್ರು ಒಂದು ಮಾತು ಹೇಳಿದ್ರು, ಸರ್ ರಾಮನಗರದ ಜನದ ಬಗ್ಗೆ ಇನ್ನೂ ನಿಮಗೆ ಗೊತ್ತಿಲ್ಲ, ಬನ್ನಿ ಅಂದರು. ಥ್ಯಾಂಕ್ ಯು ಹೇಳ್ತಾ ಇಕ್ಬಾಲ್ ಸಾಹೇಬರಿಗೆ, ಡಿ ಕೆ ಸಾಹೇಬರಿಗೆ, ಡಿ ಕೆ ಸುರೇಶ್ ಸಾಹೇಬರಿಗೆ ಹಾಗೂ ನನ್ನ ಗೆಳೆಯ ನಲ್ಪಾಡಿಗೆ ನಾನು ಧನ್ಯವಾದಗಳನ್ನ ಹೇಳಬೇಕು. ಇವತ್ತು ಇಲ್ಲಿ ಬರೋದಕ್ಕೆ ಮುಖ್ಯವಾಗಿ ಈ ವ್ಯಕ್ತಿ ಕಾರಣ, ಹಾಗೆ ನನ್ನ ಗೆಳೆಯರಾದಂಥ ಇಕ್ಬಾಲ್ ಅವ್ರ ಕಾರಣ. ಈ ಚಾಮುಂಡೇಶ್ವರಿ ಕರ್ಗ ಒಂದು ರೀತಿಯಲ್ಲಿ ಮೈಸೂರಿನ ದಸರಾ ಹಬ್ಬ ಎಷ್ಟು ದೊಡ್ಡದು ಅಷ್ಟೇ ದೊಡ್ಡದಾಗಿ ಇಲ್ಲಿ ಆಚರಿಸ್ಕೊಂಬಂದಂಥ ಇವರಿಗೆ, ಅದನ್ನು ಅಷ್ಟೇ ದೊಡ್ಡದಾಗಿ ಮಾಡಿರೋ ನಿಮ್ಮೆಲ್ಲರಿಗೂ ಮೊದಲನೇದಾಗಿ ಹ್ಯಾಟ್ಸ್ ಆಫ್ ಹೇಳಬೇಕು. ಅದ್ಭುತವಾಗಿ ಏರ್ಪಡಿಸಿದ್ದೀರಿ ಸರ್, ಥ್ಯಾಂಕ್ ಯು. ಇದ್ರ ಮೇಲೆ ನಾನು ರಾಜಕೀಯವಾಗಿ ಮಾತಾಡಕ್ಕೆ ಬರಲ್ಲ, ಎಲ್ಲರೂ ಚೆನ್ನಾಗಿರಿ. ಏನು ಫಂಕ್ಷನ್ ನಡೀತಾ ಇದೆ, ಇನ್ನಷ್ಟು ಬಹಳ ಕಲಾವಿದರೆಲ್ಲ ಬರೋರಿದ್ದಾರೆ. ಎಲ್ಲರ ಮೇಲೆ ನಿಮ್ಮ ಪ್ರೀತಿ ಇರಲಿ, ಕನ್ನಡದ ಮೇಲೆ ನಿಮಗೆ ಪ್ರೀತಿ ಇರಲಿ ಅಂತ ಸಾಹೇಬರಿಗೆ ಕರೆಸಿದ್ದಕ್ಕೆ ಎಲ್ಲರಿಗೂ ಥ್ಯಾಂಕ್ ಯು ಅನು, ಥ್ಯಾಂಕ್ ಯು ಸೋ ಮಚ್. ಸರ್, ಕಳೆದ ಬಾರಿ ನಾವು ಬಿಗ್ ಬಾಸ್ ಫಿನಾಲೆ ಅನೌನ್ಸ್ಮೆಂಟ್ ಕೂಡ ಇದೇ ರಾಮನಗರದಲ್ಲಿ ನಾವು ಮಾಡಬೇಕಾದ್ರೆ ಇವೆಂಟ್ ಅಲ್ಲಿ ಹೇಳಿದ್ವಿ. ಅಂಡ್ ಈಗ ಮತ್ತೆ ಸುದೀಪ್ ಸರ್ನ ಬಿಗ್ ಬಾಸ್ ಮೂಲಕ ನೋಡೋದಕ್ಕೆ ಕೋಟ್ಯಾಂತರ ಅಭಿಮಾನಿಗಳು ಕಾಯ್ತಾ ಇದ್ದಾರೆ. ಈ ಬಾರಿ ಬಿಗ್ ಬಾಸ್ ಇಂದ ನಮ್ಮ ಅಭಿಮಾನಿಗಳು ಏನ್ ಎಕ್ಸ್ಪೆಕ್ಟ್ ಮಾಡ್ಬೋದು ಸರ್? ಇದು ನನ್ನ ಗೆಳೆಯರ ವೇದಿಕೆ, ಗೆಳೆತನದಲ್ಲಿ ಕಟ್ಟದಂತ ವೇದಿಕೆ, ಜನಗಳಿಗಾಗಿದ್ದಂಥ ವೇದಿಕೆ ಮೇಲೆ ಬಿಗ್ ಬಾಸ್ ಬೇಡಮ್ಮ. ಓಕೆ ಸರ್. ಏನಕ್ಕಂದ್ರೆ ಅದು ಎಲ್ಲಿ ನಡಿಬೇಕೋ, ಯಾವಾಗ ನಡಿಬೇಕೋ ನಡೀತಾನೆ ಇರುತ್ತೆ. ಇವ್ರು ಯಾವಾಗ ನೋಡ್ಬೇಕೋ ನೋಡ್ತಾನೆ ಇರ್ತಾನೆ, ಅದು ಬೆಳಿತಾನೆ ಇರುತ್ತೆ. ಅದಷ್ಟು ಪಡಿ ಚೆನ್ನಾಗಿರ್ಲಿ. ಥ್ಯಾಂಕ್ ಯು. ಅಂಡ್ ಸರ್, ನೀವು ಹೇಳಿದ್ರಿ ಇದು ಗೆಳೆತನದ ವೇದಿಕೆ ಅಂತ. ನಿಮ್ಮ ಗೆಳೆಯ ನಳಪಾತ್ ಸರ್ ಕೂಡ ಇವತ್ತು ವೇದಿಕೆ ಮೇಲೆ ಇದ್ದಾರೆ, ಅವ್ರಿಗೆ ಆತ್ಮೀಯವಾದ ಸ್ವಾಗತ. ಅಂಡ್ ಎಲ್ಲ ಕಿಚ್ಚ ಸರ್ ಅಭಿಮಾನಿಗಳ ಪರವಾಗಿ ನಿಮಗೆ ಸ್ಪೆಷಲ್ ಥ್ಯಾಂಕ್ ಯು, ಬಿಕಾಸ್ ಅವ್ರು ಹೇಳಿದ್ರು ಸುದೀಪ್ ಸರ್ನ ಇವತ್ತು ನೀವು ಕರ್ಕೊಂಡ್ ಬಂದಿದ್ದೀರಾ ಅಂತ ಹೇಳಿ. ಫ್ಯೂ ವರ್ಡ್ಸ್ ಫ್ರಮ್ ಹಿಮ್ ಆಲ್ಸೋ ಸರ್. ನಿಮ್ಮ ಮಾತು, ಒಂದೆರಡು ಮಾತು. ರಾಮನಗರದ ಪ್ರೀತಿಯ ಜನತೆಗೆ ತುಂಬಾ ತುಂಬಾ ಧನ್ಯವಾದಗಳು. ನಮ್ಮ ಅಣ್ಣನ ಮೇಲೆ ನೀವೆಲ್ಲರೂ ಈ ಮಳೆಯಲ್ಲಿ ತೋರಿಸಿರುವಂತ ಈ ಪ್ರೀತಿಗೆ ನಾನು ಯಾವತ್ತಿದ್ರೂ ಚಿರಋಣಿ. ಇದು ನಮ್ಮ ಮುಖ್ಯಮಂತ್ರಿಗಳ ಜಿಲ್ಲೆ. ನನ್ನ ಸಾಹೇಬ, ನನ್ನ ತಂದೆಯ ಸ್ಥಾನದಲ್ಲಿರುವಂಥ ನನ್ನ ಲೀಡರ್ ಆದಂಥ ಡಿ ಕೆ ಶಿವಕುಮಾರ್ ಅವರು ಕೂಡ ಕೆಲವೇ ನಿಮಿಷಗಳಲ್ಲಿ ಬಂದು ನಿಮ್ಮನ್ನು ನೋಡ್ತಾರೆ. ನಮ್ಮ ಸೂರ್ಯ ಅಣ್ಣಗೂ ಹಾಗೂ ಮೇರಾ ಚಿಚ್ಚಾ ಮೇರಾ ಭಾಯಿ ಚಿಚ್ಚಾ को भी मैं बहुत बहुत शुक्रिया बोलता हूँ. ಅದೇ ತರ ಈ ಮಳೆಯಲ್ಲಿ ದಾದಾ ಯಾರು ಗೊತ್ತಾ? ಒಂದ್ಸರಿ ಹಾಡನ್ನ ನೋಡ್ಬಿಡೋಣ. ದಾದಾ ಯಾರು ಗೊತ್ತಾ? ಮ್ಯೂಸಿಕ್. ಬಳ್ಳಿ ಚಪ್ಪಾಳೆ ಮನೆ ಜನ ಕಿಚ್ಚ ಸುದೀಪ್ ಸರ್ಗೆ ಪ್ರೀತಿಯಿಂದ ರಾಮನಗರ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಾಗಿರುವಂತಹ ಇಕ್ಬಾಲ್ ಹುಸೇನ್ ಸರ್ ಅವರ ಅಮೃತಾಸದಿಂದ ಕರ್ನಾಟಕದ ಅಭಿನಯ ಚಕ್ರವರ್ತಿ, ಸ್ಯಾಂಡಲ್ವುಡ್ ಬಾದ್ಶಾ, ನಮ್ಮೆಲ್ಲರ ಪ್ರೀತಿಯ ಕಿಚ್ಚ ಸುದೀಪ್ ಸರ್ ಅವರಿಗೆ ನಿಮ್ಮೆಲ್ಲರ ಪರವಾಗಿ ನಿಮ್ಮ ಪ್ರೀತಿಯ ಚಪ್ಪಾಳೆಯೊಂದಿಗೆ ಗೌರವಪೂರ್ವಕವಾದಂಥ ಸನ್ಮಾನವನ್ನ ಮಾಡಲಾಗ್ತಾ ಇದೆ. ಐತಿಹಾಸಿಕ ರಾಮನಗರ ಶ್ರೀ ಚಾಮುಂಡೇಶ್ವರಿ ಕರಗ ಮಹೋತ್ಸವ
2026 ಈ ಬೃಹತ್ ಆದಂಥ ವೇದಿಕೆಯಲ್ಲಿ ರಾಮನಗರದ ನಿಮ್ಮೆಲ್ಲರ ಸಮ್ಮುಖದಲ್ಲಿ ಕಿಚ್ಚ ಸುದೀಪ್ ಸರ್ ಅವರಿಗೆ ಅತ್ಯಂತ ಸಂಭ್ರಮದಿಂದ ಅವರಿಗೆ ಗೌರವವನ್ನು ಸಲ್ಲಿಸಲಾಗ್ತದೆ. ಹಾಗೆ ನಡ್ಪಾಡ್ ಸರ್ ಅವ್ರಿಗೂ ಕೂಡ ವಿಶೇಷವಾಗಿ ಸನ್ಮಾನಿಸಲಾಗ್ತದೆ. ಜನಪ್ರಿಯ ಶಾಸಕರಿಗೆ ಜೋರದ ಚಪ್ಪಾಳೆ. ಇಕ್ಬಾಲ್ ಹುಸೇನ್ ಸರ್, ರಾಮನಗರ ವಿಧಾನಸಭಾ ಕ್ಷೇತ್ರದ ನಮ್ಮ ಹೆಮ್ಮೆಯ ಶಾಸಕರಾಗಿರುವಂಥ ಇಕ್ಬಾಲ್ ಹುಸೇನ್ ಸರ್ ಅವರ ಅಮೃತ ಹಸ್ತದಿಂದ ಇದೀಗ ಗೌರವಪೂರ್ವಕವಾದಂಥ ಸನ್ಮಾನವನ್ನು ಮಾಡಲಾಗಿದೆ. ಪ್ರೀತಿಯ ಚಪ್ಪಾಳೆ ನಮ್ಮ ಕಿಚ್ಚ ಸುದೀಪ್ ಸರ್ ಅವರಿಗೆ. ಥ್ಯಾಂಕ್ ಯು ಸುದೀಪ್ ಸರ್, ಥ್ಯಾಂಕ್ ಯು ನಳಪಾದ್ ಸರ್, ಆ್ಯಂಡ್ ಥ್ಯಾಂಕ್ ಯು ಇಕ್ಬಾಲ್ ಹುಸೇನ್ ಸರ್. Let's